ಹ್ಯಾಪಿ ನ್ಯೂ ಇಯರ್. ಹೊಸತಾಗಿ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದೆ. ವಿಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ಫಸ್ಟ್ ದಿನ ಅನ್ಕೊಂಡು ಬಂದೆ. ಬೊಟ್ಟು ಹಾಕಿಲ್ಲ ಅಕ್ಕ, ಕುಂಕುಮ ಇಟ್ಕೊಂಡಿದ್ರೆ ಸಖತ್ತಾಗವಳೆ, ಸುಮ್ನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಹಾಯ್ ಗಾಯ್ಸ್, ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಎಲ್ರಿಗೂ ಈ ವರ್ಷ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಸಿಗೋ ಥರ ಮಾಡಲಿ. ಆ್ಯಂಡ್ ನೀವೆಲ್ಲರೂ ಏನಾರ ಕೆಲಸ ಕೈ ಹಾಕಿದ್ರೆ ಆ ಕೆಲಸ ನಿಮ್ಮ ಕೈ ಸೇರೋ ಥರ ಆಗಲಿ. ಈ ವರ್ಷದಲ್ಲಿ 2025 ನೀವು ಏನೊಂದು ಸಕ್ಸಸ್ ನೋಡಿದರೆ 2026 ಅದರ ಡಬಲ್ ಸಕ್ಸಸ್ ನಿಮಗೆ ತಂದ್ಕೊ ವಿಶ್ ಮಾಡ್ತೀನಿ. ಆ್ಯಂಡ್ ಹಾಗೆ ನನಗೂ ಎಲ್ಲರೂ ವಿಶ್ ಮಾಡಿ. ನಾನಿವಾಗ ಹೊಸತಾಗಿ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಹೇಗೆ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ, ಪ್ಲೀಸ್ ಯೂಟ್ಯೂಬ್ ಚಾನಲ್ಗೂ ಹಾಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಒಂದು ಸ್ಟೆಪ್ ಏನಂದರೆ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಸೊ ಐ ಹೋಪ್ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತೀರಾ. ನನ್ನ ಫಸ್ಟ್ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನನ್ನ ಮನೆ ಇದು. ಸೊ ನನ್ನ ಮನೆಯಲ್ಲಿ ಯೂಶ್ವಲಿ ನಾನು, ನನ್ನ ಹಸ್ಬೆಂಡ್, ನಮ್ಮ ಪಾಪು ಇರ್ತಾರೆ. ಇವಾಗ ನಮ್ಮ ಅಜ್ಜಿ ಊರಿಂದ ಬಂದಿದ್ದಾರೆ. ಆ್ಯಂಡ್ ನಮ್ದೊಂದು ಚಿಕ್ಕ ಸರ್ಕಲ್ ಇದೆ. ಮಂತ್ಲಿ ಒನ್ಸ್ ಹೀಗೆ ಊರಿಗೆ ಹೋಗಿ ಇರ್ತೀವಿ. ನಮ್ಮ ನೇಟಿವ್ ಬಂದು ಮಡಿಕೇರಿ. ಸೊ ಇದು ನನ್ನ ಇಂಟ್ರೊಡಕ್ಷನ್. ನನ್ನ ಮಾರ್ನಿಂಗ್ ಸಿಂಪಲಾಗಿ ಸ್ಟಾರ್ಟ್ ಆಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮನೇಲೇ ಮಾಡಿಕೊಂಡು ಆ್ಯಂಡ್ ಮಧ್ಯಾಹ್ನದ ಊಟ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಸಂಜೆ ತನಕ ಮನೇಲೇ ಇದ್ವಿ. ವರ್ಷದ ಮೊದಲನೇ ದಿನ ಗುರುವಾರನೇ ಬಂದಿರೋದ್ರಿಂದ ರಾಯರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಸಂಜೆ ಟೆಂಪಲ್ ಹೊರಟ್ವಿ. ಮನೆ ಹತ್ರನೇ ಇರೋ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಿದ್ವಿ. ಹಾಗೆ ದಾರಿಯಲ್ಲಿ ಹೋಗ್ತಾ ನೆನಪಾಯಿತು ಹೆಲ್ಮೆಟ್ ಧರಿಸೋದು ಮಸ್ಟ್ ಆ್ಯಂಡ್ ಶುಡ್ ಅಲ್ವಾ ಅಂತ. ಸೊ ನೀವು ಅಷ್ಟೇ ಗೈಸ್, ಟೂ ವೀಲರಲ್ಲಿ ಚಲಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಪ್ಲೀಸ್ ಹೆಲ್ಮೆಟ್ ಧರಿಸ್ಕೊಳ್ಳಿ, ನಿಮ್ಮ ಸೇಫ್ಟಿ ಆ್ಯಂಡ್ ನಿಮ್ಮವರ ಸೇಫ್ಟಿಗೋಸ್ಕರ. ಹಾಗೆ ಟೆಂಪಲ್ ತಲುಪಿದ್ವಿ. ಅಲ್ಲಿ ನೋಡಿದ್ರೆ ಫುಲ್ ಜನ ತುಂಬ್ಕೊಂಡ್ಬಿಟ್ಟಿದ್ರು. ಹೆಂಗೋ ಹಿಂಗೆ ಹೋಗಿ ರಾಯರ ದರ್ಶನ ಮಾಡಿಕೊಂಡು ರಾಯರ ಮಂತ್ರ ಹೇಳಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಎಲ್ಲೋ ಕೂತ್ಬಿಟ್ಟು ಎದ್ದು ಹೊರಗಡೆ ಬಂದೆ. ಗೈಸ್, ಇದು ಪ್ಲೇಸು ಯಾರಿಗಾರ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಯಾರಾರ ನಿಯರಲ್ಲಿ ಇದ್ದೀರಾ ಅಂತ ಹೇಳಿದ್ರೆ. ಕಷ್ಟದಲ್ಲಿ ಹೋಗಿದ್ದಕ್ಕೆ ನನಗೆ ಅಕ್ಷತೆ ಸಿಕ್ತು. ಎಷ್ಟು ಖುಷಿ ಆಯ್ತು ಅಂದರೆ, ಏಕೆಂದರೆ ರಾಯರ ಟೆಂಪಲ್ಗೆ ಹೋಗ್ಬಿಟ್ಟು ಅಕ್ಷತೆ ಸಿಗೋದು ಏನೋ ಒಂದು ಪುಣ್ಯ ಸಿಕ್ದಂಗೆ. ಆ್ಯಂಡ್ ಇವತ್ತಂತೂ ಆ ರಶಲ್ಲಿ ನಾನು ಅಕ್ಷತೆ ತಗೊಂಡಿದ್ದೀನಿ ಅಂದರೆ ರಾಯರೇ ಆಶೀರ್ವಾದ ಮಾಡಿದಷ್ಟು ಖುಷಿ ಆಯಿತು. ಸೊ ನನ್ನ ಫಸ್ಟ್ ದಿನದ ಮಿನಿ ಬ್ಲಾಗ್ ಹೀಗಿತ್ತು. ಆ್ಯಂಡ್ ದಿನ ಇಡೀ ನನಗೆ ಏನು ವೀಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ಫಸ್ಟ್ ದಿನ ಅಲ್ವಾ. ನನಗೆ ಯಾವುದನ್ನು ವೀಡಿಯೋ ಮಾಡಬೇಕು ಆ್ಯಂಡ್ ಹೇಗೆ ಕ್ಯಾಪ್ಚರ್ ಮಾಡಬೇಕು ನಂಗೆ ಅಷ್ಟೊಂದು ಗೊತ್ತಾಗಿಲ್ಲ. ಹೋಗ್ತಾ ನಾನು ಎಲ್ಲ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಐ ಹೋಪ್ ನಿಮ್ಮೆಲ್ಲರೂ ಹೊಸ ದಿನದ ತುಂಬ ಚೆನ್ನಾಗಿತ್ತು ಅಂದ್ಕೊಳ್ತೀನಿ. ಆ್ಯಂಡ್ ಇವತ್ತು ನಾವು ಟೆಂಪಲ್ ಹೋಗೋಣ ಹಾಗೆ ಅಂತೆಲ್ಲ ಇನ್ನೆಲ್ಲ ಪ್ಲ್ಯಾನ್ ಆಗಿತ್ತು. ಬಟ್ ಎಲ್ಲ ಮೊಬೈಲಲ್ಲಿ ಬರ್ತಾ ಇದೆ ಅಲ್ವಾ, ಅಲ್ಲಿ ರಶು ಹಾಗೆ ಹೀಗೆ ಅಂತೆಲ್ಲ. ಸೊ ಅದೆಲ್ಲ ನೋಡಿ ಎಲ್ಲ ಕ್ಯಾನ್ಸಲ್ ಮಾಡಿ ಮನೇಲಿ ಕೂತಿದ್ವಿ ದಿನ ಇಡೀ. ಇವಾಗ ತಾನೇ ರಾಯರ ಟೆಂಪಲ್ ಹೋಗಿ ಬಂದ್ವಿ. ಆ್ಯಂಡ್ ಇವಾಗ ನೈಟ್ ಊಟಕ್ಕೆ ಅಂತ ಹೊರಗೆ ಹೋಗ್ತಿದ್ದೀವಿ. ಅದು ನನಗೆ ವಿಡಿಯೋ ಮಾಡ್ಲಿಕ್ಕೆ ಆಗಲ್ಲ, ಅದಕ್ಕೆ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಒನ್ ಮೋರ್, ಅಂದರೆ ಬೊಟ್ಟು ಹಾಕಿಲ್ಲ ಅಕ್ಕ, ಕುಂಕುಮ ಇಟ್ಕೊಂಡಿದ್ರೆ ಚೆನ್ನಾಗಿತ್ತು ಹಂಗೆ ಹಿಂಗೆ ಅಂತೆಲ್ಲ ಪ್ಲೀಸ್ ಕಮೆಂಟ್ ಮಾಡಿಬಿಡಿ. ನಾನು ಈಗ ಫೇಸ್ ವಾಶ್ ಮಾಡ್ಕೊಂಡು ಬಂದೆ ಡಿನ್ನರ್ಗೆ ಅಂತೇಳಿ, ಇನ್ನೂ ರೆಡಿ ಆಗಬೇಕಷ್ಟೇ. ಸೊ ಎಲ್ಲ ಈ ಹೊಸ ವರ್ಷ ಎಲ್ರಿಗೂ ಒಂದು ಸಕ್ಸಸ್ ತಂದ್ಕೊಡಿ. ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ. ಸೊ ಪ್ಲೀಸ್ ಇನ್ಸ್ಟಾಗ್ರಾಮ್ನ ಹೇಗೆ ನನ್ನ ಫಾಲೋ ಮಾಡ್ತಿದ್ದೀರಾ ಹಾಗೆ ಯೂಟ್ಯೂಬ್ ಚಾನಲ್ ಬಂದು ನನ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಅಲ್ಲೂ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಗುಡ್ ನೈಟ್, ಥ್ಯಾಂಕ್ ಯು ಸೋ ಮಚ್.